ತಮಿಳುನಾಡಿನ ಗೌರವಾನ್ವಿತ ಮುಖ್ಯಮಂತ್ರಿಗಳು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ. ಆರ್ಚ್ ಬಿಷಪ್ ಅವರು ಕೂಡ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಅವರಿಗೆ ಸರ್ಕಾರಿ ನೌಕರಿಯನ್ನು ಕೊಡಬೇಕು ಮತ್ತು ಸರಿಯಾದ ರೀತಿ ಕಾಂಪನ್ಸೇಷನ್ ಪರಿಹಾರವನ್ನು ಕೊಡಬೇಕು ಅನ್ನುವ ಮಾತನ್ನು ಕೂಡ ಮನವಿಯನ್ನು ಕೂಡ ಮಾಡಿದ್ದಾರೆ. ನಾನು ತಮಿಳುನಾಡಿನ ಮುಖ್ಯಮಂತ್ರಿ ಕೇಳೋದಕ್ಕೆ ಇಚ್ಛಪಡ್ತೇನೆ, ತಾವು ಕೇವಲ ಕ್ರಿಶ್ಚಿಯನ್ ಧರ್ಮದ ಮುಖ್ಯಮಂತ್ರಿಗಳು ಅಥವಾ ತಮಿಳುನಾಡಿನ ಮುಖ್ಯಮಂತ್ರಿಗಳು? ಯಾಕೆ ಮಾತನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಭಾರತೀಯ ಜನತಾ ಪಾರ್ಟಿ ಹಾಗೂ JDS ನಿನ್ನೆ ಸದನ ಪ್ರಾರಂಭ ಆಗುವ ಮೊದಲ ದಿನದಲ್ಲೇ ನಾವೇನ್ ಡಿಮಾಂಡ್ ಮಾಡಿದ್ದೇವೆ? ಹನೂರು ಘಟನೆ ಸತ್ತಿರ್ತಕ್ಕಂಥ 3 ಜನ ಅಮಾಯಕರು ಇವತ್ತು ಬೇಟೆಗೆ ಹೋಗಿದ್ರು, ಬೇರೆ ಯಾವ ಕಾರಣಕ್ಕೆ ಹೋಗಿದ್ರು ಅದ್ರ ಬಗ್ಗೆ ತನಿಖೆ ಆಗಲಿ. ಆದ್ರೆ ಕುಟುಂಬಕ್ಕೆ ಸರಿಯಾದ ರೀತಿ ಪರಿಹಾರನ ಕೊಡಬೇಕು, 1 ಕೋಟಿ ಪರಿಹಾರನ ಕೊಡಬೇಕು, ಸರ್ಕಾರಿ ನೌಕರಿಯನ್ನ ಕೊಡಬೇಕು ಅಂತ ಹೇಳಿದ್ದೇವೆ. ನಾವು ಹೇಳಿರ್ತಕ್ಕಂಥ ಆಧಾರ ಏನು ಅಂತ ಹೇಳಿದ್ರೆ, ಮಾನವೀಯತೆಯ ಆಧಾರದ ಮೇಲೆ ನಾವು ಈ ಡಿಮಾಂಡ್ ಅನ್ನ ಮಾಡಿರುವಂತದ್ದು. ಸತ್ತಿರ್ತಕ್ಕಂಥವ್ರು ಅದಕ್ಕೆ ಜಾತಿಯ ಬಣ್ಣವನ್ನ ಕಟ್ಟತಕ್ಕಂಥದ್ದು, ಧರ್ಮದ ಬಣ್ಣವನ್ನ ಕಟ್ಟತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಅವರೇ ಯೋಚನೆ ಮಾಡಬೇಕಾಗ್ತದೆ. ನಿನ್ನೆ ಮಾನ್ಯ ಅರಣ್ಯ ಸಚಿವರ ಹೇಳಿಕೆಯನ್ನು ಕೂಡ ಸದನದಲ್ಲಿ ಗಮನಿಸ್ತಾ ಇದ್ದೆ. ಹಲವಾರು ಬಾರಿ ಅದನ್ನು ಹೇಳ್ತಾ ಇದ್ರು, ಕ್ರಿಶ್ಚಿಯನ್ರು ಅಂತೇಳಿ. ಹೇಳೋದ್ರ ಬಗ್ಗೆ ನಮ್ಗೇನು ತಕರಾರಿಲ್ಲ. ಆದ್ರೆ ನಮ್ಮ ಒತ್ತಾಯ ಏನಂತ ಹೇಳಿದ್ರೆ, ಸತ್ತಿರ್ತಕ್ಕಂಥವ್ರು, ಪ್ರಾಣ ಕಳ್ಕೊಂಡಿರ್ತಕ್ಕಂಥವ್ರು ಎನ್ಕೌಂಟರ್ ಏನಿದ್ದಾರೆ, ಅವ್ರು ಹಿಂದೂಗಳಾಗ್ಲಿ, ಕ್ರಿಶ್ಚಿಯನ್ ಆಗ್ಲಿ, ಮುಸಲ್ಮಾನರಾಗ್ಲಿ, ಯಾವುದೇ ಧರ್ಮೀಯರಾದ್ರೂ ಕೂಡ ಮಾನವೀಯತೆ ಆಧಾರದ ಮೇಲೆ ಅವರಿಗೆ ಪರಿಹಾರನ ಕೊಡಬೇಕು, ಸರ್ಕಾರಿ ನೌಕರಿಯನ್ನು ಕೊಡಬೇಕು ಅನ್ನೋ ಡಿಮಾಂಡ್ ಅನ್ನು ನಾವು ಕೂಡ ಮಾಡಿದ್ದೇವೆ. ನೋಡಿ, KPSC ಇವತ್ತಿನ ದಾಳಿ ಆಗಿರುವಂತದ್ದು ನಾನು ಕೂಡ ಸ್ವಾಗತ ಮಾಡ್ತೇನೆ. KPSC ನೆನ್ನೆ ಮೊನ್ನೆ ಅಲ್ಲ, 10 ವರ್ಷಗಳಿಂದ KPSCನಲ್ಲಿ, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಲ್ಲಿ ಯಾವ ರೀತಿ ಅವ್ಯವಹಾರಗಳು ಆಗ್ತಾ ಇದ್ದಾವೆ, ಯಾವ ರೀತಿ ಪರೀಕ್ಷೆಗಳು ಸರಿಯಾದ ಸಮಯಕ್ಕೆ ಆಗದೇನೆ, ಪರೀಕ್ಷೆ ಆಗೋದೇ ಲೇಟ್ ಆಗ್ತದೆ, ಪರೀಕ್ಷೆ ತಡವಾಗಿ ನಡೆದ ನಂತರಲ್ಲೇ ರಿಸಲ್ಟ್ ಬರೋದು ಕೂಡ 1 ವರ್ಷ 2 ವರ್ಷ ತಡ ಆಗ್ತದೆ, ರಿಸಲ್ಟ್ ಬಂದ ಮೇಲೆ ಅವ್ರಿಗೆ ಇಂಟರ್ವ್ಯೂ ಕರೆಯೋದು ಕೂಡ 1 ವರ್ಷ 2 ವರ್ಷ ತಡ ಆಗ್ತದೆ. ಲಕ್ಷಾಂತರ ವಿದ್ಯಾರ್ಥಿಗಳು ಹಗಲು ರಾತ್ರಿ ಶ್ರಮವಹಿಸಿ ಪರೀಕ್ಷೆನ ಬರೆದಿರ್ತಾರೆ. ಜಾತಕ ಪಕ್ಷಿಗಳ ತರ ಕಾಯ್ತಾ ಇರ್ತಾರೆ, ಇವತ್ತು ರಿಸಲ್ಟ್ ಬರುತ್ತೆ, ನಾಳೆ ರಿಸಲ್ಟ್ ಬರುತ್ತೆ ಅಂತೇಳಿ. ಆದ್ರೆ 10 ವರ್ಷಗಳಿಂದ ಈ ರೀತಿ ಆ ವಿದ್ಯಾರ್ಥಿಗಳ ಅನ್ಯಾಯ ಆಗದಂತೂ ಯಾರು ಕೂಡ ತಪ್ಪಿಸೋದಕ್ಕೆ ಸಾಧ್ಯ ಆಗಿಲ್ಲ. ನಾನು ಮೊನ್ನೆ ಕೆಲವು ಆಡಳಿತ ಪಕ್ಷ ಶಾಸಕರ ಹೇಳಿಕೆಯನ್ನು ಕೂಡ ಗಮನಿಸಿದ್ದೇನೆ. ಬಿಜೆಪಿ ಸರ್ಕಾರ ಇದ್ದಾಗ ಅವರ ಅಪಾಯಿಂಟ್ಮೆಂಟ್ ಆಗಿರೋದು ಅಂತೇಳಿ. ನಾನು ನೇರವಾಗಿ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಯಾವ ಸರ್ಕಾರದಲ್ಲಿ ಅವರು ಅಪಾಯಿಂಟ್ ಆಗಿದ್ದಾರೆ ಅನ್ನೋದು ಮುಖ್ಯ ಅಲ್ಲ. ಯಾವುದೇ ಸರ್ಕಾರದಲ್ಲಿ ಅಪಾಯಿಂಟ್ಮೆಂಟ್ ಆಗಿದ್ರು ಕೂಡ KPSC ಚೇರ್ಮನ್ ಇರ್ಬೋದು, ಸದಸ್ಯರು ಇರ್ಬೋದು, ನಿಷ್ಪಕ್ಷವಾಗಿರ್ತಕ್ಕಂಥ ತನಿಖೆ ಆಗಲೇಬೇಕಾಗ್ತದೆ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳ ಮತ್ತೊಮ್ಮೆ ಆಗ್ರಹ ಪಡಿಸ್ತೇನೆ, ಇದನ್ನ CBI ತನಿಖೆಗೆ ಆದೇಶವನ್ನು ಮಾಡಿ ಸರಿಯಾದ ರೀತಿ ತನಿಖೆನೂ ಕೂಡ ಆಗಲಿ. ಜೊತೆಲಿ ಮಕ್ಕಳ ಭವಿಷ್ಯವನ್ನು ರೂಪಿಸ್ತಕ್ಕಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರವು ಕೂಡ ಸರಿಯಾದ ರೀತಿಯ ನೀತಿಯನ್ನ ಅನುಸರಿಸಬೇಕು ಅಂತೇಳಿ ಮತ್ತೊಮ್ಮೆ ಆಗ್ರಹ ಪಡಿಸ್ತಾ ಇದ್ದೇನೆ. ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲೂ ಕೂಡ ಕಾಡಲ್ಲಿ ದಾಳಿ ಆಗಿತ್ತು, ಯಡಿಯೂರಪ್ಪನವ್ರ ಸರ್ಕಾರದಲ್ಲಾಗಿತ್ತು, ಬೊಮ್ಮಾಯಿ ಸರ್ಕಾರದಲ್ಲಾಗಿತ್ತು ಅಂತ ಈಗ ರಾಮಲಿಂಗಾರೆಡ್ಡಿ ಅವರು. ಅಂದ್ರೆ ಇದೊಂದೇ ಸರ್ಕಾರ ಅಲ್ಲ, ಆಗ್ಲೂ ಕೂಡ ಆಗಿದೆ. ನಾನು ಸಚಿವರ ಹೇಳಿಕೆ, ಯಾಕೆಂದ್ರೆ ಅನುಭವಿ ಸಚಿವರಿದ್ದಾರೆ, ರಾಮಲಿಂಗಾರೆಡ್ಡಿ ಅವರು ಹಿರಿಯರಿದ್ದಾರೆ. ಇದು ಪತ್ರಿಕೆಯಲ್ಲೂ ಕೂಡ ನಾನು ನೋಡ್ತಾ ಇದ್ದೆ, ನನ್ನ ಹೇಳಿಕೆಯನ್ನು ಕೂಡ ಗಮನಿಸ್ತಾ ಇದ್ದೆ. ಬೇಟೆ ಆಡಕ್ಕೆ ಹೋಗಿದ್ದವರು ಅವರು. ಅಂದ್ರೆ ಬೇಟೆ ಆಡಕ್ಕೆ ಹೋಗ್ತಾರೆ ಅಂತ ಹೇಳಿದ್ರೆ ಅವ್ರನ್ನ ಎನ್ಕೌಂಟರ್ ಮಾಡ್ಬೋದಾಗಾದ್ರೆ? ಪೊಲೀಸ್ ಎನ್ಕೌಂಟರ್ ಅನ್ನು ನಾವು ಕೇಳಿದ್ದೇವೆ. ಅರಣ್ಯ ಅಧಿಕಾರಿಗಳು ಕೂಡ ಇವತ್ತು ಎನ್ಕೌಂಟರ್ ಪ್ರಾರಂಭ ಮಾಡ್ಬಿಡ್ತಾರೆ ಅಂತ ಹೇಳಿದ್ರೆ ಎಲ್ಲಿಗೆ ಹೋಗ್ಬಿಡ್ತೇವೆ ನಾವು ಹಾಗಾದ್ರೆ? ಸದನದಲ್ಲೂ ಕೂಡ ನಾನು ಹೇಳಿದ್ದೇನೆ, ಕಾಡಂಚಿನಲ್ಲಿರುವಂತಹ ಜನರಿರ್ಬೋದು, ರೈತರು ಇರ್ಬೋದು, ಕಾರ್ಮಿಕರು ಇರ್ಬೋದು, ಈಗಾಗಲೇ ಆ ವರ್ಗದ ಜನರು ಮತ್ತೆ ಅರಣ್ಯಾಧಿಕಾರಿಗಳ ಅಥವಾ ಅರಣ್ಯ ಇಲಾಖೆ ಮಧ್ಯೆ ಸಂಘರ್ಷ ನಿರಂತರವಾಗಿ ನಡೀತಾ ಇದೆ. ಇತ್ತೀಚೆಗೆ ಕೂರ್ಗ್ನಲ್ಲೂ ಕೂಡ, ಮಡಿಕೇರಿನಲ್ಲೂ ಕೂಡ ದೊಡ್ಡ ಹೋರಾಟವನ್ನು ಕೂಡ ನಡೆಸಿದ್ದಾರೆ, ಈ ಸಂಘರ್ಷವನ್ನು ತಪ್ಪಿಸಬೇಕು ಅಂತೇಳಿ. ಕಾಡು ಪ್ರಾಣಿ ಮತ್ತು ಮನುಷ್ಯರ ಮಧ್ಯೆ ಇರತಕ್ಕಂಥ ಸಂಘರ್ಷವನ್ನ ಗಂಭೀರವಾಗಿ ತೆಗೆದುಕೊಳ್ಬೇಕು ರಾಜ್ಯ ಸರ್ಕಾರ ಅಂತೇಳಿ ಹೋರಾಟವನ್ನು ಕೂಡ ಮಾಡಿದ್ದಾರೆ ಆ ಭಾಗದಲ್ಲಿ.
ಇವತ್ತು ಮಡಿಕೇರಿ ಇರ್ಬೋದು, ಶಿವಮೊಗ್ಗ ಜಿಲ್ಲೆ, ಮಲೆನಾಡು ಪ್ರದೇಶ ಇರ್ಬೋದು, ಉತ್ತರ ಕನ್ನಡ ಜಿಲ್ಲೆ ಇರ್ಬೋದು, ಕರಾವಳಿ ಪ್ರದೇಶ ಇರ್ಬೋದು, ಎಲ್ಲ ಭಾಗದಲ್ಲೂ ಕೂಡ ಸಮಸ್ಯೆ ಇದೆ. ಇದನ್ನ ರಾಜ್ಯ ಸರ್ಕಾರ, ಮಾನ್ಯ ಸಚಿವರು ಗಂಭೀರ ತೆಗೆದುಕೊಳ್ಬೇಕಾಗ್ತದೆ. ಮಾನ್ಯ ಅರಣ್ಯ ಸಚಿವರು ಕೂಡ ನಾನು ವಿನಂತಿಯನ್ನು ಮಾಡುವಂಥದ್ದು, ಯಾವ ಸರ್ಕಾರದಲ್ಲಿ ಆಗಿದೆ ಅನ್ನೋದು ಮುಖ್ಯ ಅಲ್ಲ. ಇವತ್ತು ಅಮಾನುಷವಾಗಿ ಬೆಳಗಿನ ಜಾವ 5 ಗಂಟೆಗೆ ಕಾಣುತ್ತಾಗಾದ್ರೆ ನಾವು ಸೊಂಟದ ಕೆಳಗಡೆ ನಾವು ಶೂಟ್ ಮಾಡಬೇಕು ಅಂತ ಹೇಳ್ತೇವೆ. ಅವಾಗ ಎಲ್ಲಿ ಕಾಣುತ್ತೆ ಅಷ್ಟು ಕತ್ಲೆ ಇರ್ತದೆ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಅರೆ ಟಾರ್ಚ್ ಇಟ್ಕೊಂಡು ಹೋಗ್ತಾ ಇದ್ದಾರೆ, ಆಯ್ತು ಬೇಟೆಗಾರರು ಅಂತಾನೆ ನಾವು ಒಪ್ಕೊಳ್ತೇನೆ. ಈ ಸಂದರ್ಭಕ್ಕೆ ತನಿಖೆ ಆದ್ಮೇಲೆ ಹೊರ ಬರಲಿ. ಬೇಟೆಗಾರರು ಅಂತ ಒಪ್ಕೊಂಡ್ರು ಕೂಡ ಟಾರ್ಚ್ ಇಟ್ಕೊಂಡು ಹೋಗ್ತಾ ಇದ್ರು ಅಂತ ಹೇಳ್ತೀರಿ, ಅಧಿಕಾರಿಗಳು ಸುತ್ತೋರಿದ್ರು ಅಂತ ಹೇಳ್ತೀರಿ. ಎನ್ಕೌಂಟರ್ ಮಾಡೋಂಥ ಅವಶ್ಯಕತೆ ಏನಿತ್ತು? ಅವರೇನು ಹುಲಿಗಳ ಸಿಂಹಗಳಾಗಾದ್ರೆ? ಮಾಡಿರ್ತಕ್ಕಂಥ ಲೋಪವನ್ನ ರಾಜ್ಯ ಸರ್ಕಾರ ಒಪ್ಕೊಳ್ಬೇಕಾಗ್ತದೆ. ಅರಣ್ಯಾಧಿಕಾರಿಗಳು ಲೋಪ ಮಾಡಿದ್ರೆ ಸಮಗ್ರವಾಗಿ ತನಿಖೆ ಆಗ್ಬೇಕಾಗ್ತದೆ, ಸರಿಯಾದ ರೀತಿ ತನಿಖೆ ಆಗ್ಬೇಕಾಗ್ತದೆ. ನೀವು ಯಾವ್ದೋ ಮ್ಯಾಜಿಸ್ಟ್ರೇಟ್ ಕೊಟ್ಟು ತನಿಖೆ ಅನ್ನೋದಕ್ಕಿಂತ ಒಂದು ಜುಡಿಷಿಯಲ್ ಎನ್ಕ್ವೈರಿ ಆಗ್ಬೇಕು. ಯಾಕೆ ತಮಿಳುನಾಡು ಮುಖ್ಯಮಂತ್ರಿಗಳು ಕೂಡ ಇವತ್ತು ಆಗ್ರಹ ಪಡಿಸ್ತಾ ಇದ್ದಾರೆ. ಸಾಕಷ್ಟು ಅನುಮಾನಗಳನ್ನ ಇವತ್ತು ಹುಟ್ಟಾಕಿದೆ ಇವತ್ತು ಈ ಪ್ರಕರಣ. ಹಾಗಾಗಿ ಆ ಭಾಗದ ಜನರಿಗೆ, ಕಾಡಂಚಿನ ಜನರಿಗೆ ರಾಜ್ಯ ಸರ್ಕಾರದ ಬಗ್ಗೆ ವಿಶ್ವಾಸ ಬರಬೇಕು, ಅರಣ್ಯ ಇಲಾಖೆ ಅಧಿಕಾರಿಗಳ ಬಗ್ಗೆ ವಿಶ್ವಾಸ ಬರಬೇಕು ಅಂತ ಹೇಳಿದ್ರೆ ಸಮಗ್ರವಾಗಿ ತನಿಖೆ ಆಗಬೇಕು, ಜುಡಿಷಿಯಲ್ ಎನ್ಕ್ವೈರಿ ಆಗಬೇಕು, ಸತ್ಯಾಸತ್ಯತೆ ಹೊರಗೆ ಬರಬೇಕು. ಇದು ನಮ್ಮ ಡಿಮಾಂಡ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.